ಇನ್ನು ಬಿಸಿಲಿನ ತಾಪಮಾನಕ್ಕೆ ಕಲಬುರಗಿಯ ಜನರು ತತ್ತರಿಸ್ತಾ ಇದ್ದಾರೆ. 45 ಡಿಗ್ರಿ ಬಿಸಿಲಿಗೆ ಸರ್ಕಾರಿ ಕಚೇರಿ ಸಮಯವನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಬಿಸಿಲಿನಿಂದಾಗಿ ಜನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ. 40 ಡಿಗ್ರಿ ದಾಟಿ 45 ಡಿಗ್ರಿ ಹತ್ರ ಹೋಗಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರ ಸಂಕಷ್ಟ ನಿವಾರಣೆಗೆ ವಿಶೇಷ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಟ್ರಾಫಿಕ್ ಪೊಲೀಸರಿಗೆ ಎಸಿಯ ವಿಶೇಷವಾಗಿರುವಂಥ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇಡೀ ದಿನ ತಣ್ಣಗೆ ಇಡೋದಕ್ಕೆ ಹೆಲ್ಮೆಟ್ ಜೊತೆಗೆ ಸೊಂಟಕ್ಕೆ ಚಿಕ್ಕ ಬ್ಯಾಟರಿಯನ್ನು ಕೂಡ ನೀಡಿದ್ದಾರೆ. ಬಿಸಿಲಲ್ಲಿ ನಿಂತರೂ ಕೂಡ ಟ್ರಾಫಿಕ್ ಪೊಲೀಸರಿಗೆ ಇದರಿಂದಾಗಿ ಸ್ವಲ್ಪ ರಿಲೀಫ್ ಸಿಗತ್ತೆ. ಬಿಸಿಲೂರು ಸೂರ್ಯನಗರಿ ಎನಿಸಿಕೊಂಡಿರುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ಉಷ್ಣಾಂಶ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿನ ಉಷ್ಣಾಂಶ 45 ಡಿಗ್ರಿ ಸೆಲ್ಸಿಯಸ್ ಮೀರಿದೆ. ಇಲ್ಲಿನ ಬಿಸಿಲು ಅಕ್ಷರಶಃ ಕೆಂಡದ ಸ್ವರೂಪ ಪಡೆದುಕೊಂಡಿದೆ. ಕಲಬುರಗಿ ಮಹಾನಗರದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜನ ಬಿಸಿಲಿನಿಂದ ಬಸವಳಿದು ಹೋಗಿದ್ದಾರೆ. ಇಂಥದ್ರಲ್ಲಿ ನಗರ ಸಂಚಾರ ಕೂಡ ಹೆಚ್ಚಾಗ್ತಾ ಇದೆ. ಇಂತಹ ಬಿಸಿಲಲ್ಲೇ ನಿಂತು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡುವಂತಹ ಟ್ರಾಫಿಕ್ ಪೊಲೀಸರ ಕರ್ತವ್ಯ ಇಂತಹ ಬಿಸಿಲಿನಲ್ಲಿ ಬೆಂಕಿಯಂತಹ ಬಿಸಿಲಿನಲ್ಲಿ ಕೆಲಸ ನಿರ್ವಹಿಸುವಂಥದ್ದು ಪ್ರಯಾಸದ ಸಂಗತಿ. ಹಾಗಾಗಿಯೇ ಕಲಬುರಗಿ ಪೊಲೀಸ್ ಆಯುಕ್ತಾಲಯ ಟ್ರಾಫಿಕ್ ಪೊಲೀಸರಿಗೆ ಈ ರೀತಿ ವಿಶೇಷವಾದಂತಹ ಹೆಲ್ಮೆಟನ್ನು ನೀಡಿದೆ. ಏನು ಇದರ ವಿಶೇಷತೆ ಅಂತ ಹೇಳಿದ್ರೆ, ಈ ಹೆಲ್ಮೆಟ್ಟು AC ಸ್ವರೂಪವನ್ನು ಪಡೆದುಕೊಂಡಿದೆ. ಇಂತಹ ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರ ಮಂಡೆ ಬಿಸಿಯಾಗುವುದಿಲ್ಲ, ತಲೆ ಕೂಲಾಗಿ ಇರ್ತದೆ, ಮುಖದ ಮೇಲುಗಡೆ ಕೂಡ ತಣ್ಣನೆಯ ಗಾಳಿ ಬೀಸ್ತಾ ಇರ್ತದೆ. ಇಂತಹ ಬಿಸಿಲಿನಲ್ಲಿರುವಂಥವರಿಗೆ ನೆತ್ತಿ ಸುಡುವಂತಹ ಪರಿಸ್ಥಿತಿ, ತೀವ್ರ ಪ್ರಯಾಸದ ಪರಿಸ್ಥಿತಿ, ವಿಪರೀತ ಬಿಸಿಲು ತಲೆಗೆ ಬಡಿದಾಗ ತೀವ್ರ ಆಯಾಸಗೊಳ್ತದೆ ಮನುಷ್ಯ. ಟ್ರಾಫಿಕ್ ಪೊಲೀಸರ ಪರಿಸ್ಥಿತಿಯಂತೂ ತೀವ್ರ ಸಂಕಷ್ಟದ ಪರಿಸ್ಥಿತಿ. ಆದರೆ ಕಲಬುರಗಿಯ ಪೊಲೀಸ್ ಆಯುಕ್ತಾಲಯ ಟ್ರಾಫಿಕ್ ಪೊಲೀಸರಿಗೆ ನೀಡಿರುವ AC ಉಳ್ಳಂತಹ ಹೆಲ್ಮೆಟ್ ಇದೆಯಲ್ಲ, ಇದನ್ನು ಧರಿಸಿಕೊಂಡಾಗ ಒಂದಿಷ್ಟು ನಿರಾಯಾಸವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಕಲಬುರಗಿಯ ಟ್ರಾಫಿಕ್ ಪೊಲೀಸರಿಗೆ ನೋಡ್ಬೋದು. ಕಲಬುರಗಿಯ ಟ್ರಾಫಿಕ್ ಪೊಲೀಸರೊಬ್ಬರು ಕಲಬುರಗಿಯ ಸರ್ದಾರ್ ವಲ್ಲಭ ಪಟೇಲ್ ಸರ್ಕಲ್ನಲ್ಲಿದ್ದೀವಿ. ಜನ ಬಿಸಿಲಿನಿಂದ ಬೇರೆ ಬೇರೆ ಟೊಪ್ಪಿಗೆಗಳನ್ನು ಹಾಕೊಂಡಿದ್ದಾರೆ. ಆದರೆ ಈ ಟ್ರಾಫಿಕ್ ಪೊಲೀಸರು ಮಾತ್ರ ಬಿಸಿಲಿನಲ್ಲಿ ಅನಾಯಾಸವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರಣ ಅವರ ನೆತ್ತಿ ಸುಡ್ತಾ ಇಲ್ಲ, ಮಂಡೆ ಬಿಸಿ ಆಗ್ತಾ ಇಲ್ಲ, ತಲೆ ಮೇಲುಗಡೆ AC ಉಳ್ಳಂತಹ ಹೆಲ್ಮೆಟ್ ಇದೆ. ಕಲಬುರಗಿಯ ಟ್ರಾಫಿಕ್ ಪೊಲೀಸರಿಗಾಗಿ ನೂತನವಾಗಿ ಜಾರಿಗೆ ತಂದಿರುವಂತಹ ಯೋಜನೆ ಇದು. ಕಲಬುರಗಿಯಂತಹ ಬಿಸಿಲಿನಲ್ಲಿ, ಬೆಂಕಿಯಂತಹ ಬಿಸಿಲಿನಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡುವುದು ಅತ್ಯಂತ ಸಂಕಷ್ಟದ ಕೆಲಸ. ಅದಕ್ಕಾಗಿಯೇ ಕಲಬುರಗಿ ಪೊಲೀಸರು ನೂತನವಾಗಿ ಜಾರಿಗೆ ತಂದಿರುವಂತಹ ಯೋಜನೆ ಇದು. ನೋಡ್ಬೋದು, ಈ ಹೆಲ್ಮೆಟನ್ನು ತೋರಿಸ್ತಾ ಇದ್ದೀನಿ. ಇದು ಕಲಬುರಗಿ ಸಿಟಿ ಪೊಲೀಸರು ಟ್ರಾಫಿಕ್ ಪೊಲೀಸರಿಗಾಗಿ ನೀಡಿರುವಂತಹ ಹೆಲ್ಮೆಟ್ ಇದು. ಇಲ್ಲಿ ನೋಡ್ಬೋದು AC ಉಳ್ಳಂತಹ ಹೆಲ್ಮೆಟ್ ಇದು. ಇಲ್ಲಿ ಒಳಗಡೆ ಏನು ಹೋಲ್ಗಳನ್ನು ಏನು ತೋರಿಸ್ತಾ ಇದ್ದೀನಿ. ಇಲ್ಲಿ ತಣ್ಣನೆಯ ಗಾಳಿ ಬರ್ತದೆ, ಬರೀ ಗಾಳಿ ಅಲ್ಲ, ಕೂಲ್ ಆಗಿರುವಂತಹ ಗಾಳಿ ಬರ್ತದೆ. ಇದು AC ಇರುವಂತಹ ಹೆಲ್ಮೆಟು. ಹಾಗಾಗಿ ಮಂಡೆ ಬಿಸಿ ಆಗೋದಿಲ್ಲ, ತಲೆಗೂ ಮತ್ತು ಮುಖಕ್ಕೂ ಗಾಳಿ ಬಡಿತದೆ. ಇದಿಷ್ಟೇ ಅಲ್ಲ, ನೋಡ್ಬೋದು ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ. ಇದೊಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. AC ನಿರಂತರವಾಗಿ ವರ್ಕ್ ಮಾಡಬೇಕಂದ್ರೆ ಇದೊಂದು ಬ್ಯಾಟ್ರಿ ಬೇಕು. ಹಾಗಾದರೆ ಬ್ಯಾಟ್ರಿಯಲ್ಲಿ ಇಟ್ಕೋಬೇಕು ಅಂದರೆ ಈ ಥರದ್ದೊಂದು ಬೆಲ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು, ನಮ್ಮ ಸಿಬ್ಬಂದಿಯವರಿಗೆ ಈ ಥರದ ಬೆಲ್ಟ್ ಕೊಟ್ಟಿದ್ದಾರೆ. ಬೆಲ್ಟಿನ ಹಿಂಭಾಗದಲ್ಲಿ ಇದನ್ನು ಸಿಗಿ ಹಾಕೊಳ್ತಾರೆ ಅವರು. ಈ ಬೆಲ್ಟ್ ಟ್ರಾಫಿಕ್ ಪೊಲೀಸರು ಈ ಬ್ಯಾಟ್ರಿ ಜೊತೆಗೆ ಹೆಲ್ಮೆಟನ್ನು ಧರಿಸಿದಾಗ ನಿರಾಯಾಸವಾಗಿ ಬೆಂಕಿಯಂತಹ ಬಿಸಿಲಿನಲ್ಲೂ ಕೂಡ ಆನಂದವಾಗಿ ಆಯಾಸವಾಗದೆ ಕೆಲಸ ನಿರ್ವಹಿಸುವಂತಹ ಅವಕಾಶ ಕಲಬುರಗಿ ಪೊಲೀಸರಿಗೆ ನೀಡಿರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.